ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರು. ಈಗ ನಾನು ಬೆಲ್ಜಿಯಂ ದೇಶದ ಬ್ರೂಸೆಲ್ಸ್ ನಗರದಲ್ಲಿದ್ದೇನೆ. ಬ್ರೂಸೆಲ್ಸ್ ಬಂದು ಬೆಲ್ಜಿಯಂ ದೇಶದ ಕ್ಯಾಪಿಟಲ್ ಸಿಟಿ ಮತ್ತು ಯುರೋಪಿಯನ್ ಯೂನಿಯನ್ನ ಡಿಫ್ಯಾಕ್ಟೋ ಹೆಡ್ ಕ್ವಾರ್ಟರ್ಸ್ ಇರೋದು ಈ ಬ್ರೂಸೆಲ್ಸಲ್ಲಿ. ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಪಾರ್ಲಿಮೆಂಟ್ ಕೂಡ ಇಲ್ಲೇ ಇದೆ. ಬೆಲ್ಜಿಯಂ ತುಂಬ ಚಿಕ್ಕ ದೇಶ. ವ್ಯಾಫಲ್ಸ್ಗೆ, ಬಿಯರ್ಗೆ ಮತ್ತು ಚಾಕ್ಲೇಟ್ಸ್ಗೆ ತುಂಬ ಫೇಮಸ್ಸು. ಬೆಲ್ಜಿಯಂನಲ್ಲಿ ಸುಮಾರು 1500ಕ್ಕಿಂತ ಹೆಚ್ಚು ಬಿಯರ್ಸ್ ತಯಾರಾಗುತ್ತಂತೆ. ಇಂಡಿಯಾದಲ್ಲಿರೋ ಫೇಮಸ್ ಬಿಯರ್ ಬಡ್ವೈಸರ್ ಕೂಡ ಬೆಲ್ಜಿಯಂ ಕಂಪನಿದು. ಬ್ರಝಿಲ್ಸಲ್ಲಿ ತುಂಬಾ ಇಮಿಗ್ರೆಂಟ್ಸ್ ಇದ್ದಾರೆ. ಸ್ವಲ್ಪ ಗಲೀಜಾಗಿ ಇಟ್ಕೊಂಡಿದ್ದಾರೆ ಸಿಟಿ. ಕೆಲವು ಪ್ಲೇಸಸ್ ಅಂತೂ ತುಂಬ ಗಲೀಜಾಗಿದೆ ಇಲ್ಲಿ. ಈ ಮೆಟ್ರೋ ಸ್ಟೇಷನ್, ಬಸ್ ಸ್ಟಾಪ್ಸ್ ಏನು ನೋಡಿದ್ರೆ ಅಲ್ಲಿ ಇಮಿಗ್ರೆಂಟ್ಸ್ ಇದ್ದಾರೆ, ಬೆಗ್ಗರ್ಸ್ ಇದ್ದಾರೆ, ಹೋಮ್ಲೆಸ್ ಪೀಪಲ್ಲು ಏನಿದ್ರಲ್ಲಿ ಕ್ರಾಶ್ ಹಾಕಿರ್ತಾರೆ. ಬೆಲ್ಜಿಯಂನಲ್ಲಿ ಸುಮಾರು 180 ರಾಷ್ಟ್ರಗಳ ಜನ ಇಲ್ಲಿ ಇದ್ದಾರಂತೆ. ಸುಮಾರು 2000 ಚಾಕ್ಲೇಟ್ ಶಾಪ್ಸ್ ಇದೆಯಂತೆ. ಕೆಲವೆಲ್ಲ ಬೆಸ್ಟ್ ಚಾಕ್ಲೇಟ್ಸ್ ಬೆಲ್ಜಿಯಮಿಂದನೇ ಬರುತ್ತೆ. ಇಲ್ಲಿ ಫ್ರೆಂಚ್ ಮತ್ತು ಡಚ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಫ್ರೆಂಚ್ ಫ್ರೈಸ್ನ ಕಂಡುಹಿಡಿಯೋದು ಕೂಡ ಬೆಲ್ಜಿಯಮಲ್ಲಂತೆ. ತುಂಬ ಕಂಟ್ರೀಸ್ ಹೇಳುತ್ತೆ ನಾವು ಕಂಡುಹಿಡಿದ್ವಿ ಅಂತ, ಬಟ್ ತುಂಬ ಕ್ರೆಡಿಬಲ್ ಇನ್ಫಾರ್ಮೇಷನ್ ಪ್ರಕಾರ ಬೆಲ್ಜಿಯಂ ಅವರಂತೆ ಈ ಫ್ರೆಂಚ್ ಫ್ರೈಸ್ನ ಕಂಡುಹಿಡಿದ್ದು. ನಾನು ಇವಾಗಿರೋ ಪ್ಲೇಸ್ ಹೆಸರು ಮಾಂಡೇಸ್, ಅಂದರೆ ಹಿಲ್ ಆಫ್ ಆರ್ಟ್ಸ್ ಅಂತ. ಇದೊಂದು ದೊಡ್ಡ ಕಲ್ಚರಲ್ ಮತ್ತು ಹೆರಿಟೇಜ್ ಸೆಂಟರ್ ಥರ ಕಟ್ಟಿದ್ದಾರೆ ಇಲ್ಲೆಲ್ಲ. ಒಂದು ಕಾಲದಲ್ಲಿ ಇದು ಸ್ಲಮ್ ಆಗಿತ್ತಂತೆ. 1960 ಆ ಮಧ್ಯೆ ಇದನ್ನೆಲ್ಲ ಕನ್ವರ್ಟ್ ಮಾಡಿ ಈ ಥರ ಕಲ್ಚರಲ್ ಸೆಂಟರ್ ಮಾಡಿದ್ದಾರೆ. ಮಾಂಡೇಸ್ ಇಲ್ಲೆಲ್ಲ ರಾಯಲ್ ಮ್ಯೂಸಿಯಮ್ಸ್, ಕಲ್ಚರಲ್ ಸೆಂಟರ್ಸ್, ಲೈಬ್ರರೀಸ್ ಇಂಥ ಬಿಲ್ಡಿಂಗ್ಸ್ ಎಲ್ಲ ಇದೆಯಂತೆ. ಅದಕ್ಕೆ ಇದನ್ನ ಹಿಲ್ ಆಫ್ ಆರ್ಟ್ಸ್ ಅಂತ ಕರೀತಾರೆ. ನೋಡಿದ್ರ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್, ಅದಕ್ಕೆ ಇದನ್ನ ಹಿಲ್ ಆಫ್ ಆರ್ಟ್ಸ್ ಅಂತ ಕರೀತಾರೆ. ಇಲ್ಲಿ ನೋಡಿ ಎಲ್ಲ ಬಿಲ್ಡಿಂಗ್ಸ್ ಒಂದೊಂಥರ ಡಿಫ್ರೆಂಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಬಿಲ್ಡಿಂಗ್ಸ್ ಸಿಂಪಲ್ ಬಟ್ ಬ್ಯೂಟಿಫುಲ್. ನಾನು ಹಿಂದ್ಗಡೆ ಕಾಣ್ತಾ ಇರೋದು ಪ್ಲಾಸ್ ರಾಯಲೆ. ಇದು ತುಂಬಾ ಫೇಮಸ್ ಸ್ಕ್ವೇರ್ ಅಂತ ಇದೆ. ಅಲ್ಲಿ ಕಾಣ್ತಾ ಇರೋ ಸ್ಟ್ಯಾಚ್ಯೂ ಬಂದು ಗಾಡ್ಫ್ರೇ ಬ್ಯೂಲಿಯನ್ ಅಂತೆ. ಬೆಲ್ಜಿಯಂ ಅಲ್ಲಿ ಈತ ಮೆಡಿವಲ್ ಹೀರೋ ಆಗಿದ್ರಂತೆ, ಮತ್ತೆ ಸಿಂಬಲ್ ಆಫ್ ಕ್ರಿಸ್ಟಿಯನ್ ನೈಟ್ಹುಡ್ ಅಂತ ಕೂಡ ಕರೀತಾರೆ. ಹಿಂದೆ ಕಾಣ್ತಾ ಇರೋದು ಬ್ರಝಿಲ್ಸ್ ರಾಯಲ್ ಪ್ಯಾಲೇಸ್. ರಾಜ ಅಥವಾ ರಾಜನ ಫ್ಯಾಮಿಲಿ ಇಲ್ಲಿರಲ್ಲ, ಅವ್ರಿರೋದು ಲ್ಯಾಕೆನ್ ಪ್ಯಾಲೇಸ್ ಅಲ್ಲಿ, ಬೇರೆ ಕಡೆ ಇರುತ್ತೆ. ಇದೊಂಥರ ರಾಜನ ಅಥವಾ ಬೆಲ್ಜಿಯಂ ದೇಶದ ಮೊನಾರ್ಕಿ ಇರ್ತಾರೆ ಅವರ ಆಫೀಸ್ ಅಂತ ನಾವು ಹೇಳ್ಬೋದು. ಇದು ಅಪ್ಪರ್ ಬೆಲ್ಜಿಯಂ ಅಲ್ಲಿದೆ. ಇದು ಈ ಪಾರ್ಲಿಮೆಂಟ್ ಮತ್ತೆ ಈ ತರ ಗವರ್ಮೆಂಟ್ ಆಫೀಸ್ಗೆಲ್ಲ ತುಂಬಾನೇ ಹತ್ತಿರ ಇದೆ. ಯಾರಾದ್ರು ಫಾರಿನ್ ಡೆಲಿಗೇಷನ್ ಬಂದ್ರೆ ಮತ್ತೆ ಯಾವುದು ರಾಯಲ್ ಈವೆಂಟ್ಸ್ ಇದ್ರೆ ಅಂತ
ವಿಷಯಗಳು ಮಾತ್ರ ಅಂತ ಈವೆಂಟ್ಸ್ ಮಾತ್ರ ಇಲ್ಲಿ ಯೂಸ್ ಮಾಡ್ತಾರೆ. 1830 ಬೆಲ್ಜಿಯಂ ಇಂಡಿಪೆಂಡೆಂಟ್ ಆದಮೇಲೆ ಇದನ್ನೆಲ್ಲ ರಿಡಿಸೈನ್ ಮಾಡಿಸಿದ್ದಾರೆ. ಇವ್ರ ಪ್ಯಾಲೇಸ್ ಎಲ್ಲ ತುಂಬಾ ಸಿಂಪಲ್ ಆಗಿದೆ. ಸಮ್ಮರಲ್ಲಿ ಮಾತ್ರ ವಿಸಿಟರ್ಸ್ನ ಒಳಗಡೆ ಬಿಡ್ತಾರೆ. ವಿಂಟರ್ ಆಗಿರೋ ಕಾರಣ ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಯುರೋಪಿನ ಎಲ್ಲಾ ದೇಶಗಳಲ್ಲಿ ಇನ್ನೂ ರಾಜರಿದ್ದಾರೆ, ಬಟ್ ಇದೊಂಥರ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಆ ರಾಜ ಏನು ಮಾಡಬೇಕಂತ ಕಾನ್ಸ್ಟಿಟ್ಯೂಷನ್ ಅಥವಾ ಡೆಮೋಕ್ರಸಿನೇ ಡಿಫೈನ್ ಮಾಡುತ್ತೆ. ಇದ್ರ ಮುಂದೆನೆ ಬ್ರದರ್ಸ್ ಪಾರ್ಕ್ ಇದೆ. ತುಂಬಾನೇ ದೊಡ್ಡ ಪಾರ್ಕ್, ಆದ್ರೆ ವಿಂಟರ್ ಆಗಿರೋದ್ರಿಂದ ಎಲ್ಲ ಫ್ಲವರ್ಸ್ ಲೀವ್ಸ್ ಎಲ್ಲ ಶೆಡ್ ಆಗಿಬಿಟ್ಟಿದೆ, ಬೋರ್ಡಿಯಾಗಿ ಕಾಣಿಸ್ತಾ ಇದೆ. ಬಟ್ ಸಮ್ಮರ್ ಎಲ್ಲ ಅಥವಾ ಪೀಕ್ ಸೀಸನ್ ಬಂದ್ರೆ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿರುತ್ತೆ. ಸ್ನೇಹಿತರೆ, ನನ್ನ ಹಿಂದ್ಗಡೆ ಕಾಣ್ತಾ ಇರೋ ಸ್ಟ್ರಕ್ಚರ್ ಹೆಸರು ಅಟೋಮಿಯಂ ಅಂತ. ಇದು ಸುಮಾರು 102 ಮೀಟರ್ ಹೈಟ್ ಇದೆ. ಇದನ್ನ 1958ರಲ್ಲಿ ಟೆಂಪರರಿ ಸ್ಟ್ರಕ್ಚರ್ ತರ ಕಟ್ಟಿದಂತೆ. ಇಲ್ಲಿ ಏನೋ ಜಾತ್ರೆ ಫೇಲ್ ಆಗ್ಬೇಕಾದ್ರೆ, ಬಟ್ ಜನಕ್ಕೆ ತುಂಬಾ ಇಷ್ಟ ಆಯ್ತು. ವಿಸಿಟರ್ಸ್ ಎಲ್ಲ ತುಂಬಾ ಬರ್ತಾ ಇದಾರಂತೆ ಇದನ್ನ ನೋಡೋಕ್ಕೋಸ್ಕರ. ಅದರಿಂದ ಇದೊಂಥರ ಟೂರಿಸ್ಟ್ ಸ್ಪಾಟ್ ತರ ಮಾಡಿ ಹಾಗೆ ಬಿಟ್ಬಿಟ್ರಂತೆ. ಇದೊಂಥರ ತುಂಬಾ ಐಕಾನಿಕ್ ಲ್ಯಾಂಡ್ ಮಾರ್ಕ್ ಅಂತೆ ಬ್ರುಸೆಲ್ಸ್ ಅಲ್ಲಿ. ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಬೆಲ್ಜಿಯಂ ಹೇಗೆ ಸೈನ್ಸ್ ಟೆಕ್ನಾಲಜಿನ ಅಡಾಪ್ಟ್ ಅಥವಾ ಎಂಬ್ರೇಸ್ ಮಾಡಿಕೊಳ್ತು ಅಂತ ಹೇಳಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತೆ. ಇದು ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ, ಈ ಬೆಲ್ಜಿಯನ್ಸ್ ಇರ್ತಾರಲ್ಲ, ಅವ್ರು ಯಾವತ್ತೂ ಫ್ಯೂಚರ್ ಫಸ್ಟ್. ಓಕೆ, ಈ ಕೊಲೋನಲಿಸಮ್ ಇತ್ತು, ಕಿಂಗ್ಸ್ ಇದ್ರು, ಅದ್ಯಾವುದೆಲ್ಲ ಫ್ಯೂಚರ್ ಇಂಪಾರ್ಟೆಂಟ್. ಫ್ಯೂಚರ್ ಅಂದರೆ ಈ ಥರ ಇರಬೇಕಂತ ಒಂದು ಮಾನ್ಯುಮೆಂಟ್ ಕಟ್ಟಿರೋದಂತೆ. ನೀವಿಲ್ಲಿ ನೋಡ್ಬೋದು 9 ದೊಡ್ಡ ದೊಡ್ಡ ಸ್ಪೇರ್ ಇದೆ. ಟೋಟಲ್ 102 ಮೀಟರ್ ಹೈಟ್ ಇದೆ ಅಂತ ಇದರದ್ದು. ಒಂದು ಸಣ್ಣ ಐರನ್ ಆಟಮ್ನ 165 ಬಿಲಿಯನ್ ಟೈಮ್ಸ್ ಮ್ಯಾಗ್ನಿಫೈ ಅಥವಾ ದೊಡ್ಡದು ಮಾಡಿದ್ರೆ ಈ ಥರ ಕಾಣುತ್ತಂತೆ. 165 ಬಿಲಿಯನ್ ಟೈಮ್ಸ್ ಮ್ಯಾಗ್ನಿಫೈ ಮಾಡಿ ಒಂದು ಐರನ್ ಆಟಮ್ನ ಈ ಥರ ಕಟ್ಟಿದ್ದಾರೆ. ಆ ದೊಡ್ಡ ದೊಡ್ಡ ಸ್ಪಿಯರ್ ಮಧ್ಯೆ ಎಸ್ಕಲೇಟರ್ಸ್ ಕೊಡಿದೆಯಂತೆ. ಸ್ಪಿಯರಿಂದ ಸ್ಪಿಯರ್ಗೆ ಹೋಗ್ಬೋದು, ಬಟ್ ಇವಾಗ ಪಬ್ಲಿಕ್ಗೆ ಅಲೋ ಇಲ್ಲ ಅಂತ ಇವಾಗ ಕ್ಲೋಸ್ ಆಗಿದೆ. ಈ ಅಟೋಮಿಯಂನ ಬೆಲ್ಜಿಯಂ ಆನ್ಸರ್ ಟು ಫ್ರಾನ್ಸಿಸ್ ಐಫೆಲ್ ಟವರ್ ಅಂತ ಕೂಡ ಹೇಳ್ತಾನೆ. ನೋಡ್ತಾ ಇರೋ ಪ್ಲೇಸ್ ರಾಯಲ್ ಗ್ಯಾಲರಿ ಆಫ್ ಸೈಂಟ್ ಹ್ಯೂಬರ್ಟ್ ಅಂತ. ಇದೊಂದು ಶಾಪಿಂಗ್ ಸ್ಟ್ರೀಟ್, ತುಂಬಾ ಹೈಲಿ ರೇಟೆಡ್ ಪ್ಲೇಸ್ ಇದು ಬ್ರೂಸೆಲ್ಸ್ ಅಲ್ಲಿ. ಮಧ್ಯದಲ್ಲಿ ವಾಕ್ವೇ ಇದೆ, ಆಲ್ಮೋಸ್ಟ್ 200-300 ಮೀಟರ್ ಮೇಲೆ ಇದೆ. ಆ ಕಡೆ ಈ ಕಡೆ ಶಾಪ್ಸ್, ಸೀಲಿಂಗ್ ಕಂಪ್ಲೀಟ್ಲಿ ಗ್ಲಾಸ್ ಕವರ್ಡ್, ಮತ್ತೆ ಡೆಕೋರೇಟಿವ್ ಲ್ಯಾಂಪ್ಸ್, ಬಲೂನ್ಸ್ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಆ ಪ್ಲೇಟ್ಲಿ ನೋಡ್ಬೋದು ಶಾಪ್ಸ್, ರೆಸ್ಟೋರೆಂಟ್ಸ್, ಸುವೆನೀರ್ಸ್, ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಬೆಲ್ಜಿಯಂ ರಾಫಲ್ಸ್ಗೆ, ಚಾಕ್ಲೇಟ್ಸ್ಗೆ, ಬಿಯರ್ಗೆ ಫೇಮಸ್. ಇಲ್ಲಿ ನೋಡಿದ್ರೆ ರಾಫಲ್ ಶಾಪ್ಸ್ ಇರುತ್ತೆ. ಈಗ ಈ ಸ್ಕ್ವಯರ್ ಸುತ್ತಿರೋದನ್ನ ಗ್ರ್ಯಾಂಡ್ ಪ್ಲಾಸ್ ಅಂತ ಕರೀತಾರೆ. ಇದೊಂದು ತುಂಬಾ ಹಳೆ ಜಾಗ, ಸುತ್ತು ಓಲ್ಡ್ ಬಿಲ್ಡಿಂಗ್ಸ್ ಇದೆ. ತುಂಬಾ ರಾಯಲಿ ಎಲಿಗೆಂಟ್ ಓಲ್ಡ್ ಡಿಸೈನ್ ಬಿಲ್ಡಿಂಗ್ಸ್ ಇದೆ. ಬೆಲ್ಜಿಯನ್ ರಿಯರ್ ಮ್ಯೂಸಿಯಂ ಬೇರೆ ಇದೆ ಇಲ್ಲಿ. ತುಂಬಾ ಫೋಟೋಜೆನಿಕ್ ಪ್ಲೇಸ್. ಒಳ್ಳೆ ಫೋಟೋಸ್ ತಗೋಬೇಕಂದ್ರೆ, ವಿಡಿಯೋಸ್ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಪ್ಲೇಸ್. ಈ ರಾಯಲ್ ಗ್ಲಾಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದಂತೆ. ಈ ಪ್ಲೇಸ್ ಆಕ್ಚುಲಿ ಹಾರ್ಟ್ ಆಫ್ ದ ಸಿಟಿ ಅಂತ ಕೂಡ ಕರೀತಾರೆ.
ಫೇಮಸ್ ಪ್ಲೇಸ್ ನೋಡಿ, ತುಂಬಾ ಜನ ನಿಂತಿದ್ದಾರೆ, ತುಂಬಾ ವಿಸಿಟ್ ಮಾಡೋ ಪ್ಲೇಸ್ ಅಂತ ಇದು. ತುಂಬಾ ರಿವ್ಯೂಸ್ ಕೂಡ ಈ ಪ್ಲೇಸ್ ಬರೀತಾರೆ, ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಬನ್ನಿ. ಒಬ್ಬ ಚಿಕ್ಕ ಹುಡುಗ ಊಟ ಮಾಡ್ತಾ ಇದ್ದಾನೆ. ಅಷ್ಟು ಅಷ್ಟೇ ಸಿಂಪಲ್. ವೆಲ್ಟೇನ್ಸ್ ಸಿಕ್ಕಾಪಟ್ಟೆ ಫೇಮಸ್ ಪೀಪಲ್ ಉಂಟು, ತಮಾಷೆಗೋಸ್ಕರ ಈ ಥರ ಮಾಡಿಸಿದ್ದಾರೆ. ಇಲ್ಲಿ ತುಂಬಾ ಜಾಸ್ತಿ ಜನ ಬರ್ತಾರೆ. ಈ ಪ್ಲೇಸ್ನ ಮ್ಯಾನಿಕಿನ್ಸ್